ಬಿಸಿ ಬಿಸಿ ಚಿಕನ್ ಚಾಪ್ಸ್ ರೆಡಿ, ಅದರ ಜೊತೆಗೆ ಗೀ ರೈಸ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ನಮ್ಮ ಗೂಚಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಫಸ್ಟ್ ಟೈಮ್ ಫ್ರೂಟ್ ಕಸ್ಟರ್ಡ್ ನಾನು ಟ್ರೈ ಮಾಡಿರೋದು, ಹೇಗೆ ಬಂದಿದೆ ಅಂತ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಗೂಚಿಯನ್ನು ಹಿಡ್ಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ಗೂಚಿ ಸ್ವಲ್ಪ ತುಂಬಾ ನೋಡಿ, ಗೂಚಿ ತುಂಬಾ ಕೂಲ್ ಆಗಿದೆ ಅದರ ಮೈಂಡು. ಸೊ ಹಾಗಾಗಿ ಗೂಚಿನ ಹಿಡ್ಕೊಂಡೇ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಗೂಚಿಂತು ಇವತ್ತು ಏನ್ ಸ್ಪೆಷಲ್ ಅಂದ್ರೆ, ಇವತ್ತು ತುಂಬಾ ದಿನ ಆದ್ಮೇಲೆ ನಾನು ಇವತ್ತು ಕುಕಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಕೇಳಲ್ಲ, ಇದನ್ನು ಬಿಟ್ಟು ಮಾತಾಡ್ತೀನಿ. ಇವತ್ತು ನಾನೇ ಒಂದು ಒಳ್ಳೆ ಕುಕಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ, ಸ್ವೀಟ್ ಅಲ್ಲಿ ಫ್ರೂಟ್ ಕಸ್ಟರ್ಡ್ ಬರುತ್ತಲ್ವಾ, ಸೊ ಅದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಾರ್ಮಲ್ ಚಿಕನ್ ರೆಸಿಪಿ, ಚಿಕನ್ ಚಾಪ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗ್ರೀನ್ ಚಿಕನ್ ಬರುತ್ತಲ್ಲ, ಸೊ ಅದೇ ತರ ಚಿಕನ್ ಚಾಪ್ಸ್ ಕೂಡ. ಸೊ ಸ್ವಲ್ಪ ಆಚೆ ಇರುತ್ತೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಅಂಡ್ ಅದ್ರ ಜೊತೆ ಇದು ರೈಸ್, ಗೀ ರೈಸ್ ನಾರ್ಮಲ್, ಅದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಫಸ್ಟ್ ನಾನು ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ತೀನಿ. ಅದಕ್ಕೀಗ ಫಸ್ಟು ಕೆಲವೊಂದು ವೆರೈಟಿ ಫ್ರೂಟ್ಸ್ ತಗೊಂಡಿದ್ದೀನಿ, ಅದನ್ನೀಗ ಫಸ್ಟ್ ಕಟ್ ಮಾಡಿ ಇಟ್ಕೊಳ್ತೀನಿ, ಆಮೇಲೆ ಕಸ್ಟರ್ಡ್ ಪ್ರಿಪೇರ್ ಮಾಡೋಣ. ಸೊ ಇಲ್ಲಿ ನಾನು ಆಪಲ್, ಬನಾನಾ ಅಂಡ್ ಬ್ಲ್ಯಾಕ್ ಗ್ರೇಪ್ಸ್ ಮತ್ತೆ ಒಂದು ಪೊಮಗ್ರೆನೇಟ್, ದಾಳಿಂಬೆ ಹಣ್ಣು ತಗೊಂಡಿದ್ದೀನಿ. ಇಲ್ಲಿ ನಾನು 1/2 ಲೀಟರ್ ಮಿಲ್ಕಲ್ಲಿ ಕಸ್ಟರ್ಡ್ ಮಾಡ್ಕೊಳ್ತಿದ್ದೀನಿ. ಮಿಲ್ಕ್ ಟೀ ಕಾಫಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಮಿಲ್ಕ್. 1/2 ಲೀಟರ್ ಮಿಲ್ಕಿಗೆ ನಾನು ಫ್ರೂಟ್ಸ್, 1-2 ಆ್ಯಪಲ್, 1-3 ಬನಾನಾ ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್, ಒಂದು ಪೊಮಗ್ರೆನೇಟ್ ತೊಗೊಂಡಿದ್ದೀನಿ. ಇಷ್ಟು ಫ್ರೂಟ್ಸ್ ಸಾಕಾಗುತ್ತೆ 1/2 ಲೀಟರ್ ಮಿಲ್ಕಿಗೆ. ಸೊ ಜಾಸ್ತಿನೂ ಆಗಬಾರ್ದು ಫ್ರೂಟ್ಸ್. ಆ್ಯಂಡ್ ಮಿಲ್ಕ್ ಯಾವ್ದು ತೊಗೊಂಡಿದ್ದೀನಿ ಅಂತ ಲಾಸ್ಟಿಗೆ ಕಸ್ಟರ್ಡ್ ಮಾಡುವಾಗ ತೋರಿಸ್ತೀನಿ. ಫ್ರೂಟ್ಸನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಫಸ್ಟಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಕಸ್ಟರ್ಡ್ ಮಾಡೋದು ಲಾಸ್ಟಿಗೆ, ಊಟ ಎಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಈ ಕಸ್ಟರ್ಡ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಈ ಕಸ್ಟರ್ಡ್ ರೆಸಿಪಿ ಟ್ರೈ ಮಾಡೋದು. ಸೊ ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಇಲ್ಲಿ ಗ್ರೇಪ್ಸನ್ನು ಕೂಡ ನಾನು ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಈ ಥರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಅದು ಫ್ರೂಟ್ಸ್ ಇದು ಟೇಸ್ಟ್ ಸಿಗುತ್ತೆ ನಮಗೆ ತಿನ್ನುವಾಗ ಕಸ್ಟರ್ಡು. ನಾನು ಎಲ್ಲ ಫ್ರೂಟ್ಸನ್ನು ಆರಾಮಾಗಿ ಕಟ್ ಮಾಡ್ಕೊಳ್ತೀನಿ, ಏನು ಟೆನ್ಷನೇ ಆಗಲ್ಲ. ಈ ದಾಳಿಂಬೆಯನ್ನು ಬಿಡಿಸೋದಿದೆ ಅಲ್ಲ, ಅದು ಮಾತ್ರ ತುಂಬ ಕಷ್ಟ, ಟೈಮ್ ತುಂಬ ಬೇಕಾಗುತ್ತೆ ಅದಕ್ಕೆ. ಇಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಕುಕಿಂಗ್ ಮಾಡ್ತಿದ್ದೀನಿ. ಇವತ್ತು 3 ವೆರೈಟಿ ಅಡುಗೆ ಮಾಡ್ತಿದ್ದೀನಲ್ಲ, ಸೊ ಒಬ್ಳಿಗೆ ಮಾಡೋದು ಕಷ್ಟನೇ. ಅದು ಕೂಡ ಕರೆಕ್ಟ್ ಟೈಮಲ್ಲಿ ಆಗಬೇಕು ಅಂದರೆ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗಬೇಕು ಅಂದರೆ ಅದು ಕಷ್ಟನೇ. ಸೊ ಹಾಗಾಗಿ ನಮ್ಮಮ್ಮ ಪ್ರತಿ ಸಲವೂ ನನಗೆ ಹೆಲ್ಪ್ ಮಾಡ್ತಾರೆ. ನಾನೀಗ ಫ್ರೂಟ್ಸ್ ಕಟ್ ಮಾಡ್ತಿದ್ರೆ, ಚಿಕನ್ ಚಾಪ್ಸ್ಗೆ ಕೆಲವೊಂದು ತರಕಾರಿ ಬೇಕಾಗತ್ತಲ್ವ, ಸೊ ಆನಿಯನ್ ನಾನು ಕಟ್ ಮಾಡಲ್ಲ, ಕಣ್ಣಲ್ಲಿ ಫುಲ್ ನೀರು ಬರುತ್ತೆ ನನಗೆ. ಸೊ ಹಾಗಾಗಿ ಅದು ಆನಿಯನ್ ಎಲ್ಲ ಅಮ್ಮ ಕಟ್ ಮಾಡ್ತಾರೆ. ನೋಡಿ, ಇಷ್ಟು ಫ್ರೂಟ್ಸ್ ಆಯಿತು. ಇದನ್ನು ಕಟ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಆ್ಯಂಡ್ ಈಗ ಇದು ಚಿಕನ್ ಚಾಪ್ಸ್ ಮಾಡಲಿಕ್ಕೆ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಚಿಕನಲ್ಲಿ ಸ್ಕಿನ್ ಇರಬೇಕಾಯ್ತಾ, ಸ್ಕಿನ್ ಔಟ್ ಮಾಡಬಾರ್ದು. ಸ್ಕಿನ್ ಇದ್ರೇ ಅದರದ್ದು ರುಚಿ ಬೇರೆ ಇರುತ್ತೆ. ಇದಕ್ಕೀಗ ನಾನು ಒಂದು ಲೈಟ್ ಮಸಾಲ ಹಾಕಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಇಲ್ಲಿ ನಾನು 1.5 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಲ್ಲಿ ನಾನು 1 ಕಪ್ಪಷ್ಟು ಕರ್ಡ್ ತಗೊಳ್ತೀನಿ, ಮೊಸರು, ಆ್ಯಂಡ್ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಇಷ್ಟೇ 3 ಇಂಗ್ರೀಡಿಯೆಂಟ್ಸಲ್ಲಿ ಒಂದು 30 ಮಿನಿಟ್ಸ್ ತನಕ ಮ್ಯಾರಿನೇಟ್ ಮಾಡಿರ್ತೀನಿ ಅಷ್ಟೇ. ಉಪ್ಪು ನೋಡಿ ಈಗ ಇಷ್ಟು ಹಾಕ್ಕೊಳ್ತೀನಿ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಬೋದು ಕಮ್ಮಿ ಆದರೆ ನೋಡಿಬಿಟ್ಟು. ಆ್ಯಂಡ್ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಫಸ್ಟು ಚಿಕನ್ ಚಾಪ್ಸ್ಗೆ ಏನೆಲ್ಲ ತರಕಾರಿ ಬೇಕು ಅದನ್ನೀಗ ಫಟಾಫಟ್ ಅಂತ ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಕೊರಿಯಾಂಡರ್ ಲೀವ್ಸ್, ಇದು ಗೀ ರೈಸ್ಗೇನು ಬೇಕು, ಆ್ಯಂಡ್ ಇದು ಚಿಕನ್ ಚಾಪ್ಸ್ಗೇನು ಪೇಸ್ಟ್ ಮಾಡಲಿಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಕೊತ್ತಂಬರಿ ಸೊಪ್ಪು. ಸೊ ಹಾಗಾಗಿ ಜಾಸ್ತಿನೇ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ನೆಕ್ಸ್ಟು ಪುದೀನ ಸೊಪ್ಪು, ಪುದೀನ ಕೂಡ ಅಷ್ಟೇ, ಕೊತ್ತಂಬರಿ ಸೊಪ್ಪಷ್ಟು ಪುದೀನ ಸೊಪ್ಪು ಬೇಕಾಗಿಲ್ಲ, ಅದರದ್ದು ಸ್ವಲ್ಪ ಒಂದು ಕಾಲಷ್ಟು ತಗೊಳ್ಳಿಕ್ಕೆ ಪುದೀನ ಸೊಪ್ಪು, ಸ್ವಲ್ಪ ಗೀ ರೈಸ್ಗೆ ಆಮೇಲೆ ಇದು ಪೇಸ್ಟ್ ಮಾಡಲಿಕ್ಕಂತ. ಸೊ ಇಲ್ಲಿ ಬಿಡಿಸ್ಕೊಳ್ತಿದ್ದೀನಿ ಪುದೀನ ಸೊಪ್ಪನ್ನು.
ನೋಡಿ ಫೈನಲ್ ಆಗಿ ಇಷ್ಟು ಪುದೀನ ಸೊಪ್ಪು, ಇಷ್ಟು ಕೊತ್ತಂಬರಿ ಸೊಪ್ಪು ಸಾಕಾಗುತ್ತೆ. ಆ್ಯಂಡ್ ಈಗ ಗ್ರೀನ್ ಚಿಲ್ಲೀಸಲ್ಲಿ ಒಂದು 8 to 9 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 5 ಆನಿಯನ್ ಕಟ್ ಮಾಡಿರೋದಿದೆ. ಇದು 5 ಆನಿಯನ್ ಯಾಕಂದರೆ ಒಂದು 2.5 ಆನಿಯನ್ನು ಪೇಸ್ಟ್ಗೆ ಹಾಕ್ಕೊಳ್ತೀನಿ. ಆ್ಯಂಡ್ ಒಂದು ಗೀ ರೈಸ್ಗೆ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಚಿಕನ್ ಬಾಯ್ಲ್ ಆಗುವಾಗ ಅದಕ್ಕೆ ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಆನಿಯನ್. ಸೊ ಟೋಟಲ್ 5 ಆನಿಯನ್ ಬೇಕಾಗುತ್ತೆ ಗೀ ರೈಸ್ ಮಾಡೋದಾದರೆ ಮಾತ್ರ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಚಿಕ್ಕದಾಗಿರೋದ್ರಿಂದ ನಾನು ಒಂದು 10 ರಿಂದ 12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಶುಂಠಿ ತೊಗೊಂಡಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು ನೀವು. ನೆಕ್ಸ್ಟು ಮಸಾಲಕ್ಕೆ 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, 1-2 ಸ್ಪೂನಷ್ಟು ಕೊತ್ತಂಬರಿ, ಒಂದು 4 ರಿಂದ 5 ಲವಂಗ, 1-2 ಬೇ ಲೀಫ್ ಅಂದರೆ ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ಅದು, ಗರಂ ಮಸಾಲದಲ್ಲಿ ಬರುತ್ತೆ ಅಲ್ವಾ. ನೆಕ್ಸ್ಟ್ 1-2 ಪೀಸು ಚಕ್ಕೆ. ಈ ಚಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ನಾನು ದುಬೈಲಿ ತಂದಿರೋದು. ಇದರಲ್ಲಿ 1-2 ಪೀಸು ಚಾಪ್ಸಿಗೆ ಹಾಕ್ಕೊಳ್ತೀನಿ. ಆ್ಯಂಡ್ ಇನ್ನು ಉಳಿದಿರೋ ಪೀಸು ಗೀ ರೈಸ್ ಮಾಡುವಾಗ ಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದೆಲ್ಲವನ್ನು ಕೂಡ ಫ್ರೈ ಮಾಡಬೇಕು. ಇಲ್ಲಿ ನಾವು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೀವಿ ಫ್ರೈ ಮಾಡಲಿಕ್ಕೆ. ಎಲ್ಲ ತುಂಬ ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ, ಎಲ್ಲನೂ ಸ್ಮೂತ್ ಆಗಬೇಕು. ಈಗ ಫಸ್ಟು ಆನಿಯನ್ ಹಾಕಿದ್ದಾರೆ, ಆನಿಯನ್ ಸ್ವಲ್ಪ ಸ್ಮೂತ್ ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದೇ ಸಲ ಫ್ರೈ ಮಾಡಿ ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋದು. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಈಗ ಇದೆಲ್ಲ ಫ್ರೈ ಮಾಡಿ ಆಯಿತು, ಜಾಸ್ತಿ ಮಾಡಬೇಡಿ ಫ್ರೈ, ಹದ ಫ್ರೈ ಮಾಡಿದರೆ ಆಯಿತು. ಈಗ ಲಾಸ್ಟಿಗೆ ಈ ಮಸಾಲಾಸ್ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಇವತ್ತು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ರೆಸಿಪಿ ತೋರಿಸ್ತಿದ್ದೀನಿ. ಕೆಲವೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಎಲ್ಲ ವೆಜಿಟೇಬಲ್ಸ್ ಇರ್ಬೋದು ಎಲ್ಲನೂ ಕಟ್ ಮಾಡಿ ಲಾಸ್ಟಿಗೆ ರೆಸಿಪಿ ಮಾಡುವಾಗ ತೋರಿಸ್ತಿದ್ದೆ. ಸೊ ಈ ಥರ ಡೀಟೇಲ್ ರೆಸಿಪಿ ಮಾಡಿದ್ರೂ ಕೆಲವರಿಗೆಲ್ಲ ಗೊತ್ತಿಲ್ಲದವರಿಗೆ ಗೊತ್ತಾಗುತ್ತೆ, ಈಸಿ ಆಗುತ್ತೆ ಅಂತ. ಆ್ಯಂಡ್ ನೋಡಿ ಈಗ ಫ್ರೈ ಮಾಡಿ ಆಯಿತು. ಈಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಮಿಕ್ಸಿಗೆ ಹಾಕೋದು ಓಯ್ ಮುಲ್ತಿಲೆ. ಫ್ರೆಂಡ್ಸ್ ಮಿಕ್ಸಿಗೆ ಹಾಕೋದು ನಮ್ಮಮ್ಮ, ನಾನು ಒಬ್ಬಳೇ ಮಾಡೋದಲ್ಲ, ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾರೆ. ಬೇಡ ಪೇಸ್ಟ್ ತಕ್ಕ ಕೊಡುವಂತೆ ಪೇಸ್ಟ್ ಅವಳು ಸಣ್ಣ ಪೇಸ್ಟ್, ಒಂಚೂರು ನೀರು ಪಾಡಲಿ. ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಆಗಿ ಮಸಾಲ ರೆಡಿ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು ಈ ಥರ ಬರುತ್ತೆ. ಇಲ್ಲಿ ಗೀ ರೈಸ್ಗೆ ನಾನು ರೈಸು ಸ್ವಲ್ಪ ಒಂದು 20 ಮಿನಿಟ್ಸ್ ನೆನೆಸಿಡ್ತೀನಿ. ಇಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು 2.5 ಕಪ್ ರೈಸ್ ತೊಗೊಳ್ತಿದ್ದೀನಿ. 2.5 ಕಪ್ ರೈಸ್ಗೆ ಒಂದು 4 ಕಪ್ ವಾಟರ್ ಹಾಕ್ಕೊಳ್ತೀನಿ. ನಾನು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ವಾಟರ್ ತಗೊಳ್ತೀನಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ತನಕ ನೆನಿತಾ ಇರಲಿ. ಅಷ್ಟರೊಳಗೆ ನಾವು ಚಿಕನ್ ಚಾಪ್ಸ್ ಮಾಡಿ ಮುಗಿಸ್ಬಿಡೋಣ. ಚಿಕನ್ ಚಾಪ್ಸ್ ಮಾಡಲಿಕ್ಕೆ ಇಲ್ಲಿ ಫಸ್ಟ್ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ, ಆಮೇಲೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1-2 ಆನಿಯನ್ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕಿ ಸ್ಮೂತ್ ಆಗುವ ತನಕ ಫ್ರೈ ಮಾಡ್ಕೊಳ್ತೀನಿ. ಈಗ ಆಗ ಮ್ಯಾರಿನೇಟ್ ಮಾಡ್ಕೊಂಡಿರುವ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಡ್ತೀನಿ. ಇದೊಂದು ಸ್ವಲ್ಪ ಅರ್ಧ ಬೆಂದ ಮೇಲೆ ಅದಕ್ಕೆ ನಾವು ಆಗ ಮಾಡ್ಕೊಂಡಿರುವ ಪೇಸ್ಟ್ ಇದೆಯಲ್ಲ ಮಸಾಲ, ಅದನ್ನು ಹಾಕ್ಕೊಂಡ್ರೆ ಆಯಿತು.
ಚಿಕನ್ ಸ್ವಲ್ಪ ಬೇಯಿಸಬೇಕು, ಆಮೇಲೆ ಅರ್ಧದಲ್ಲಿ ಈ ಪೇಸ್ಟನ್ನು ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಪೇಸ್ಟಲ್ಲೇ ಚಿಕನ್ ಬಾಯ್ಲ್ ಆಗಬೇಕು. ನಾನಿಲ್ಲಿ 1.5 kg ಚಿಕನ್ಗೆ ಎಷ್ಟು ಮಸಾಲ ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಜಾಸ್ತಿ ಚಿಕನ್ ಇದ್ದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲ ಪ್ರಿಪೇರ್ ಮಾಡಿ, ಕಮ್ಮಿ ಇದ್ದರೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಸಾಲ ಪ್ರಿಪೇರ್ ಮಾಡಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅದರದ್ದೇ. ನೆಕ್ಸ್ಟು ಮಿಕ್ಸ್ ಮಾಡ್ತೀನಿ. ಇದನ್ನೀಗ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಈ ಚಿಕನ್ ಚಾಪ್ಸಿಗೆ ಕರೆಕ್ಟ್ ಮ್ಯಾಚ್ ಆಗೋದಂದರೆ ಇದೆ ಗೀ ರೈಸು, ಇಲ್ಲ ಅಂದರೆ ಏನಾದರೂ ರೋಟಿ ಏನಾದರೂ ಮ್ಯಾಚ್ ಆಗುತ್ತೆ, ಇಲ್ಲಾಂದರೆ ದೋಸೆಗೂ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ಫಸ್ಟು ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಇವತ್ತು ಗೀ ರೈಸ್. ಅದಕ್ಕೆ ಫಸ್ಟು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುಪ್ಪ ಹಾಕಿ ಒಂದು ಆನಿಯನನ್ನು ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ. ಆಮೇಲೆ ಗರಂ ಮಸಾಲದಲ್ಲಿ ಚಕ್ಕೆ, ಲವಂಗ, ಸ್ಟಾರ್, ಏಲಕ್ಕಿ, ಬೇ ಲೀಫ್, ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಸಾಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ, 2-3 ಗ್ರೀನ್ ಚಿಲ್ಲೀಸ್. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು 4 ಗ್ಲಾಸು ನೀರು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಆದಮೇಲೆ ಒನ್ ವಿಜಿಲ್ ತೆಗಿತೀನಿ ಅಷ್ಟೇ. 1 ವಿಜಿಲಲ್ಲಿ ಇದು ಚೆನ್ನಾಗಿ ಬೆಂದೋಗುತ್ತೆ, ಅಕ್ಕಿ ಚೆನ್ನಾಗಾಗುತ್ತೆ. ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮ್ಮಮ್ಮ ಉಪ್ಪು ಹಾಕ್ತಿದ್ದಾರೆ, ಇದು ಅವ್ರದ್ದು ಹ್ಯಾಂಡ್. ಆ್ಯಂಡ್ ಇದು ನನ್ನ ಹ್ಯಾಂಡ್. ಲೆಮನ್ ಹಾಕ್ತಿದ್ದೀನಿ ಲಾಸ್ಟ್ಗೆ. ಎಲ್ಲ ಹಾಕಿದ ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ. ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರಲಿ. ಕುದಿ ಬಂದ ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 1 ವಿಜಿಲ್ ತೆಗಿರಿ. ಇಲ್ಲಿ ನಮ್ಮ ಚಿಕನ್ ಚಾಪ್ಸ್ ಆಲ್ಮೋಸ್ಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಮಸಾಲದಲ್ಲಿ ಆಯಿಲ್ ಸಪ್ರೇಟ್ ಆಗಿದೆ, ಅಂದರೆ ನಮ್ಮದು 90% ಆಗಿದೆ ಅಂತ ಚಿಕನ್ ಚಾಪ್ಸ್. ಈಗ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ 1 ಮಿನಿಟ್ ಇಟ್ಬಿಡಿ. ಇಟ್ಟರೆ ನಿಮ್ಮದು ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ನಿಮಗೆ ಅದು ಚಾಪ್ಸ್ ರೆಡಿ ಆಗುವಾಗ ಯಾವ ರೀತಿ ಘಮ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ. ಎಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದಲ್ಲ, ಹಾಗಾಗಿ ಇದರದ್ದು ಕರಿ ಇದೆ ಅಲ್ಲ, ಇದನ್ನು ನೀವು ಸೂಪ್ ಥರ ಬೇಕಾದರೆ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಫೈನಲಿ ಚಿಕನ್ ಚಾಪ್ಸ್ ಆಯಿತು. ಗೀ ರೈಸ್ ಈಗ ಕುಕ್ಕರ್ ಓಪನ್ ಮಾಡಬೇಕು. ಆ್ಯಂಡ್ ಈಗ ಏನು ಮಾಡಬೇಕು ಅಂದರೆ ಈಗ ಕಸ್ಟರ್ಡ್ ಮಾಡಬೇಕು ಲಾಸ್ಟ್ ಇದ್ದು. ಈಗ ನಾನು ಇದು ಟೀ ಕಾಫಿಗೆ ಯಾವುದು ಹಾಲು ಬಳಸ್ತೀವಿ ಅದೇ ಇಲ್ಲಿ ನೋಡ್ತಿರ್ಬೋದು. ನಂದಿನಿ ಅದು ಅರ್ಧ ಲೀಟರ್ ಅದೊಂದು ಅರ್ಧ ಲೀಟರು ಹಾಲು ಬಳಸಿ ಕಸ್ಟರ್ಡ್ ಮಾಡ್ತೀನಿ ನೋಡಿ. ಇದು ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರಲ್ಲಿ ತಗೊಂಡಿದ್ದೀನಿ. ಆ್ಯಂಡ್ ಈಗ ಒಂದು ಸಣ್ಣದು ಬಾಣಲೆಗೆ ಇಲ್ಲಿ ನೀವು ನೋಡ್ತಿರ್ಬೋದು ಚಿಕ್ಕ ಸ್ಟೀಲ್ ಪಾತ್ರೆ, ಅದಕ್ಕೆ ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದೀಗ ಕುದೀತಾ ಇರಲಿ. ಇಲ್ಲಿ ನೆಕ್ಸ್ಟು ಒಂದು ಸ್ವಲ್ಪ ಹಾಲಿಗೆ ಕಸ್ಟರ್ಡ್ 2-3 ಸ್ಪೂನು ಕಸ್ಟರ್ಡ್ ಪೌಡರ್ ಇದೆಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ
ಇಟ್ಕೊಂಡ್ಬಿಡಿ ಸೈಡಲ್ಲಿ. ಈಗ ಸ್ಲೋಲಿ ಹಾಲು ಕುದಿ ಬರ್ತಾ ಇದೆ. ಸೊ ಈ ಟೈಮಿಗೆ ನಿಮಗೆ ಶುಗರ್ ತುಂಬ ಜಾಸ್ತಿ ಸ್ವೀಟ್ ಬೇಕಿದ್ರೆ ಜಾಸ್ತಿ ಶುಗರ್ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನು ಶುಗರ್ ಹಾಕ್ಕೊಂಡಿದ್ದೀನಿ. ನಮಗೆಲ್ಲ ಶುಗರ್ ಅಷ್ಟು ಇಷ್ಟ ಅಲ್ಲ. ಸೊ ಹಾಗಾಗಿ 2 ಸ್ಪೂನ್ ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಹಾಲು ಫಸ್ಟ್ ಕುದಿ ಬಂದ ಮೇಲೆ ಈ ಥರ ನಾವು ಆಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಕಸ್ಟರ್ಡ್ ಪೌಡರನ್ನು, ಅದನ್ನು ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಲೋ ಫ್ಲೇಮಲ್ಲಿ ಇಡಿ ಗ್ಯಾಸು ಈ ಟೈಮಿಗೆ. ಇದು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಇದು ಫುಲ್ಲು ಕೂಲ್ ಆಗಲಿ. ಈಗ ಸ್ವಲ್ಪ ಕೂಲಾಗಿದೆ. ಈಗ ನಾನು ಇದಕ್ಕೆ ಫ್ರೂಟ್ಸ್ ಎಲ್ಲ ಆಗ ಕಟ್ ಮಾಡ್ಕೊಂಡಿರೋದು ಮಿಕ್ಸ್ ಮಾಡಿಬಿಡ್ತೀನಿ. ಅದಾದಮೇಲೆ ಇದನ್ನೀಗ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಮಿಕ್ಸ್ ಮಾಡಿದ ಮೇಲೆ ನೋಡಿ ಈಗ ಸ್ವಲ್ಪ ದಪ್ಪಗೆ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಥರ ದಪ್ಪಗೆ ಕಾಣಿಸಿದಾಗ ಏನು ಮಾಡಬೇಕು ಅಂದರೆ 1 ಲೋಟ ಕುದಿಸಿರುವಂಥ ಹಾಲು ಹಾಕೊಬೇಕು. ಆಯಿತಾ? ಆ ಹಾಲು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಈಗ ಎಲ್ಲರೂ ನಮ್ಮ ಮನೇಲಿ ಊಟ ಮಾಡ್ತಿದ್ದಾರೆ. ಇದು ನನ್ನ ಪ್ಲೇಟು, ನಾನು ಹಾಕಿ ತೋರಿಸ್ತಿದ್ದೀನಿ. ಆ್ಯಂಡ್ ಗೀ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ 1 ವಿಜಿಲಲ್ಲಿ. ಆ್ಯಂಡ್ ಇದು ಚಿಕನ್ ಚಾಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ತಿದ್ದಾರೆ. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಈಗ ಕಸ್ಟರ್ಡ್ ಟೈಮ್. ಎಲ್ಲರ ಜೊತೆ ಕೇಳುವ ಹೇಗಾಗಿದೆ ಅಂತ. ಏನ್ ಚಾತಂಡು ಸ್ವೀಟ್ ಕಮ್ಮಿ ಆಯ್ತನಾ? ಸ್ವೀಟ್ ಕಮ್ಮಿ ಆಗಿದೆ. ಕೋಲ್ಡ್ ಅವಡ ಓಕೆ ಅದು ಕೋಲ್ಡಿ. ಸ್ವೀಟ್ ನಾನು ಶುಗರ್ ಜಾಸ್ತಿ ಹಾಕಲಿಲ್ಲ, ಸೊ ಸ್ವೀಟ್ ಕಮ್ಮಿ ಆಗಿದೆ. ಫ್ರೆಂಡ್ಸ್ ಕಸ್ಟರ್ಡ್ ಎಲ್ಲರಿಗೂ ಕೊಟ್ಟಾಯ್ತು, ಎಲ್ಲರಿಗೂ ಇಷ್ಟ ಆಯ್ತು. ಅಂಡ್ ಸ್ವೀಟ್ ನಾನು ಕಮ್ಮಿ ಹಾಕಿದ್ದೆ, ಶುಗರ್ ಜಾಸ್ತಿ ಬೇಡ ಅಂತ. ಇದು ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.